ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂದ್ಕೊಂಡಿದ್ದೀನಿ. ನಾನು ಸಹಿತ ಸೂಪರ್ವಾಗಿದ್ದೀನಿ. ಸೊ ಎಲ್ಲರ ಒಂದು ಅಪೇಕ್ಷೆಯ ಮೇರೆಗೆ ನಾನು ಸಹಿತ ಬ್ಲಾಗನ್ನು ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೆ. ಸೊ ಅವರು ಸಹಿತ ಬ್ಲಾಗನ್ನು ಸ್ಟಾರ್ಟ್ ಮಾಡಿರಿ ಅಂತ ಹೇಳ್ತಾಯಿದ್ರು ಕೆಲವೊಂದಿಷ್ಟು ನಮ್ಮ ಫ್ರೆಂಡ್ಸು. ಸೊ ಅದಕ್ಕಾಗಿ ನಾನು ಇವತ್ತಿಂದ ಬ್ಲಾಗನ್ನು ಸ್ಟಾರ್ಟ್ ಮಾಡೀನಿ. ಸೊ ಇದು ಮಿನಿ ಬ್ಲಾಗ್ ಆಗಿರೋದ್ರಿಂದ ಇಲ್ಲಿಂದ ಕಂಟಿನ್ಯೂ ಮಾಡ್ಕೊತ ಹೋಗ್ತೀನಿ. ಸೊ ಏನಾದರೂ ಮಿಸ್ಟೇಕ್ಸ್ ಇತ್ತು ಅಂತ ಹೇಳಿದ್ರೆ ನನಗೂ ಸಹಿತ ನೀವು ಗೈಡೆನ್ಸನ್ನು ಮಾಡಿರಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ನನ್ನ ಮಗಳು ನೋಡಿರಿ ಒತ್ತಿ ಅವಳಿಗೆ ಏನು ಮಾಡಬೇಕು, ಕೆಲಸವನ್ನು ಮಾಡ್ಕೋಬೇಕಾ, ವ್ಯಾನ್ ಬರ್ತೈತೆ ಅಂತ ಹೇಳಬೇಕು. ಸೊ ಇವತ್ತು ಅವಳಿಗೆ ಬ್ರೇಕ್ಫಾಸ್ಟಿಗೆ ಪನ್ನೀರ್ ರೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ಲು. ಸೊ ಪನ್ನೀರನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ನೀಟಾಗಿ ಅದನ್ನು ಮ್ಯಾರಿನೇಟ್ ಮಾಡಿ ಮೀನ್ಸ್ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ತರಕಾರಿಗಳನ್ನು ಹೆಚ್ಕೊಂಡೆ. ಸೊ ತರಕಾರಿಗಳನ್ನು ಹೆಚ್ಕೊಂಡು ಅದನ್ನು ಸರಿಯಾಗಿ ಏನು ಮಾಡಿದೆ, ಒಂದು ಗೀ ಅಥವಾ ಎಣ್ಣೆ ಏನಾದರೂ ಯೂಸ್ ಮಾಡ್ಕೋಬೋದು. ನಾನು ಸ್ವಲ್ಪ ಗೀ ಮತ್ತು ಎಣ್ಣೆಯನ್ನು ಯೂಸ್ ಮಾಡಿಕೊಂಡು ಫ್ರೈ ಮಾಡಿ ಇಟ್ಕೊಂಡೆ ಬರೋವರೆಗೂ. ನೆಕ್ಸ್ಟ್ ಒಗ್ಗರಣೆಯನ್ನು ಹಾಕ್ಕೊಂಡು ಒಂದು ಫ್ರೈಡ್ ರೈಸಿಗೆ ಏನೇನು ಬೇಕೆಲ್ಲ ಎಲ್ಲ ಐಟಮ್ಸನ್ನು ಹೆಚ್ಚಿಟ್ಕೊಂಡಿದ್ದೆ ಮೊದಲೇ. ಅದನ್ನೆಲ್ಲವನ್ನು ಸೇರಿಸಿ ಒಂದು ಒಗ್ಗರಣೆಯನ್ನು ರೆಡಿ ಮಾಡಿಕೊಂಡು ಬೇಯಿಸಿಟ್ಟಿರ್ತಕ್ಕಂಥ ಅನ್ನವನ್ನು, ಬಿಸಿ ಅನ್ನವನ್ನು ಅದಕ್ಕೆ ಆ್ಯಡ್ ಮಾಡಿ ಪನ್ನೀರನ್ನು ಸೇರಿಸಿ ಪನ್ನೀರ್ ರೈಸನ್ನು ಮಾಡಿ ಅವಳಿಗೆ ಬಾಕ್ಸಿಗೆ ಹೊತ್ತು ಕೊಟ್ಟು ಕಳಿಸಿದೆ. ಸೊ ಒಗ್ಗರಣೆ ಮಾಡೋದು ತಮಗೆಲ್ಲರಿಗೂ ಗೊತ್ತಿರ್ತೈತಿ, ಅದನ್ನೇನು ವಿಶೇಷವಾಗಿ ಹೇಳೋ ಅವಶ್ಯಕತೆ ಇರೋದಿಲ್ಲ. ಸೊ ನಾನು ಸಹಿತ ನನ್ನ ಮೆಥಡಲ್ಲಿ ಒಗ್ಗರಣೆಯನ್ನು ಮಾಡ್ತಿರ್ತೀನಿ. ನೀವು ಸಹಿತ ನಿಮ್ಮ ಮೆಥಡಲ್ಲಿ ಒಗ್ಗರಣೆಯನ್ನು ಮಾಡಿಕೊಡ್ರಿ ಅಂತ ಹೇಳ್ತಾ ಇದ್ದೀನಿ. ಸೊ ಇದು ಪನ್ನೀರ್ ಮಸಾಲ. ಸೊ ಪನ್ನೀರ್ ಮಸಾಲವನ್ನು ಹಾಕ್ತಾಯಿದ್ದೀನಿ. ಸೊ ಅದ್ರ ಮಸಾಲವನ್ನು ಹಾಕೋದ್ರಿಂದ ಅದು ಸ್ವಲ್ಪ ಜಾಸ್ತಿ ರುಚಿಯನ್ನು ಕೊಡ್ತಕ್ಕಂಥದ್ದು. ಈಗ ಮಾಡಿಟ್ಟಿರ್ತಕ್ಕಂಥ ರೈಸನ್ನು ಹಾಕಿ ಒಂದು ಪನ್ನೀರ್ ಫ್ರೈಡ್ ರೈಸ್ ಮಾಡಲಿಕ್ಕೆ ಇಲ್ಲೊಂದು ಇಂಗ್ರೀಡಿಯೆಂಟ್ಸ್ ಹಾಕಿದೆ, ಹನಿಯನ್ನು ಹಾಕಿದೆ. ಸೊ ಸ್ವೀಟಾಗಿರಲಿ ಅಂಥೇಳಿ ಜೇನುತುಪ್ಪವನ್ನು ನಾನು ಆ್ಯಡ್ ಮಾಡಿದೆ. ಈಗ ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು. ರೆಡಿ ಆದಮೇಲೆ ಬಿಸಿ ಅನ್ನವನ್ನು ಇದಕ್ಕೆ ಹಾಕಿ ನಾನು ಫ್ರೈಡ್ ರೈಸನ್ನು ರೆಡಿ ಮಾಡಿದೆ. ಸೊ ನೋಡ್ರಿ ಗ್ರೀನಾಗಿ ಫ್ರೈಡ್ ರೈಸ್ ಕಾಣ್ತಾ ಇತ್ತು. ಸೊ ಅದಕ್ಕೆ ಅವಳು ಗ್ರೀನ್ ಕಲರ್ ಬೇಡ, ನಂಗೆ ರೆಡ್ ಕಲರ್ ಬೇಕು ಅಂತೇಳಿ ಜಗಳ ಮಾಡಿದ್ಲು, ಅಂದರೆ ಹಠ ಹೇಳಿದ್ಲು. ಮತ್ತು ಅವಳಿಗೆ ಏನು ಮಾಡಿದೆ, ಚಿಲ್ಲಿ ಪೌಡ್ರನ್ನು ಮಿಕ್ಸ್ ಮಾಡಿ ಗ್ರೀನ್ ಇದ್ದಿದ್ದನ್ನು ರೆಡ್ ಕಲರ್ಗೆ ಟರ್ನ್ ಮಾಡಿಕೊಟ್ಟೆ. ಸೊ ಆಲ್ಮೋಸ್ಟ್ ಅವಳು ಏನು ಮಾಡ್ತಾಳೆ ಅಂದರೆ ರೆಡ್ಡಿಶ್ ಇರ್ತಕ್ಕಂಥ ಡಿಶನ್ನು ಭಾಳ ಇಷ್ಟಪಡ್ತಾಳೆ. ಸೊ ಅದಕ್ಕಾಗಿ ಆ ಒಂದು ರೆಡ್ ಕಲರನ್ನು ಹಾಕಿ ಅವಳಿಗೆ ರೈಸನ್ನು ಮಾಡಿಕೊಟ್ವಿ. ಸೊ ತಿನ್ನೋಕೆ ಅವಳಿಗೂ ಸ್ವಲ್ಪ ಹಾಕಿಕೊಟ್ಟೆ. ನೆಕ್ಸ್ಟು ಬಾಕ್ಸಿಗೂ ಸಹಿತ ರೈಸನ್ನು ಹಾಕಿ ಸ್ಕೂಲ್ಗೆ ಹೋಗಲಿಕ್ಕೆ ರೆಡಿ ಮಾಡಿಸಿದೆ. ಬಾಕ್ಸಿಗೆ ಹಾಕಬೇಕಾದ್ರೆ ಇಷ್ಟು ಬೇಕು ಅಷ್ಟು ಬೇಡ ಇಷ್ಟು ಬೇಕಂತ ಕಾಣಿಸ್ತಿರ್ತಾರೆ. ಬಾಕ್ಸಿಗೆ ಅವಳಿಗೆ ಹೇಳಿದ್ದೇನೆ, ಸುಮ್ಮನೆ ಬಾಕ್ಸಿಗೆ 4-5 ರೈಸನ್ನು ಹಾಕಿದೆ. ಸೊ ಮಕ್ಕಳು ಸ್ಕೂಲಲ್ಲಿ ಎಷ್ಟು ತಿಂತಾವೋ ಎಷ್ಟು ಬಿಡ್ತಾವೋ ಯಾರಿಗೂ ಗೊತ್ತಾಗೋದಿಲ್ಲ. ಸೊ ಬಟ್ ಅವ್ರು ಸ್ಕೂಲಲ್ಲಿ ಭಾಳ ಸ್ಟ್ರಿಕ್ಟ್ ಆಗಿರ್ತಾರೆ, ಟೀಚರ್ಸ್ ಎಲ್ಲ ತಿನ್ನೋದಿರ್ತಾರೆ. ಸೊ ಇದು ನಿನ್ನೆ ತಂದಿರ್ತಕ್ಕಂಥ ಪಿಕಲ್ಲಿದ್ದು ಟೇಸ್ಟಿ ತುಂಬ ಚೆನ್ನಾಗಿತ್ತು, ಮಿಕ್ಸ್ ಪಿಕಲ್ಸ್ ಅದು. ಸೊ ವಾಟರ್ ಕ್ಯಾನು ಹೊಸದಾಗಿ ತರಿಸ್ಕೊಂಡಿದ್ಲು. ನೋಡ್ರಿ ಕಮೆಂಟ್ಸ್ ಕೊಡ್ತಿದ್ದಾಳೆ, ರಿವಾರ್ಡ್ಸ್ ಕೊಡ್ತಿದ್ದಾಳೆ ಹೆಂಗಿತ್ತು ಅಂಥೇಳಿ. ಸೂಪರಾಗಿತ್ತು ಅಂಥೇಳಿ. ಸಿಕ್ಕಾಪಟ್ಟೆ ಮಾತಾಡ್ತಾಳೆ, ಸಿಕ್ಕಾಪಟ್ಟೆ ಬೋಲ್ಡ್ ಇದ್ದಾಳೆ. ಅವಳ ಜೊತೆ ನಂಗೆ ಮಾತಾಡ್ಲಿಕ್ಕೆ ಆಗೋದಿಲ್ಲ, ಸಿಕ್ಕಾಪಟ್ಟೆ ಕ್ವಶನ್ಸ್ ಕೇಳ್ತಾಳೆ. ಬಟ್ ಪಾಪ ಅವಳ ಒಂದು ಖುಷಿ, ಅವಳ ಒಂದು ಏಜು, ಅವಳ ಒಂದು ಖುಷಿಗೆ ನಾನು ಯಾವತ್ತೂ ತಣ್ಣೀರು ಹಾಕೋದಿಲ್ಲ. ಸೊ ಅದಕ್ಕಾಗಿ ಅಷ್ಟಾಗುತ್ತೋ ನನ್ನಿಂದ ಅವಳನ್ನು ಅಷ್ಟು ಖುಷಿಯಾಗಿರಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಫೈನಲ್ ಆಗಿ ತಲೆ ಬಾಚೋದು ವ್ಯಾನಿಗೆ ಒಂದು 10 ಮಿನಿಟ್ಸ್ ಇದ್ದಾಗ ತಲೆ ಬಾಚ್ಕೊಳ್ಳಿಕ್ಕೆ ಬರ್ತಾಳೆ. ಸೊ ತಲೆಯನ್ನು ಬಾಚಿ 2 ಜುಟ್ಟನ್ನು ಹಾಕಬೇಕು ಅವಳಿಗೆ. ಸೊ ಜುಟ್ಟನ್ನು ಹಾಕೋದು ಅಂದರೆ ರಿಬ್ಬನನ್ನು ಹಾಕೋದು. ಸೊ ಕಂಪಲ್ಸರಿಯಾಗಿ ರಿಬ್ಬನನ್ನು ಹಾಕಿ ಕಳಿಸ್ಬೇಕು ಸ್ಕೂಲಿಗೆ. ನೋಡಿರಿ 2 ರಿಬ್ಬನನ್ನು ಹಾಕಿಸ್ಕೊಂಡು ರೆಡಿಯಾಗಿ ಸ್ಕೂಲಿಗೆ ಹೊರಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ಇಷ್ಟೆಲ್ಲ ಮಾಡೋದ್ರೊಳಗೆ ಅಂತಂದರೆ ನನಗೂ ಸಹಿತ ಟೈಮ್ ಆಯಿತು. ನಾನು ಸಹಿತ ಟಿಫಿನ್ ಮಾಡಿರಲಿಲ್ಲ. ಸೊ ಟೀಯನ್ನು ಕುಡಿದು ಅವಳೆಲ್ಲದೆಲ್ಲ ಕೆಲಸವನ್ನು ಮುಗಿಸ್ಕೊಂಡೆ. ಎಲ್ಲ ಕೆಲಸವನ್ನು ಮುಗಿಸಿ ಆಮೇಲಿಂದ ಕೆಳಗೆ ಬಂದು ಶೂಸನ್ನು ಹಾಕ್ಕೊಂಡು ವ್ಯಾನ್ ಬಂದೇ ಬಿಟ್ಟಿತ್ತು ಆಗಲೇ. ಸೊ ನೋಡ್ರಿ ಎಷ್ಟು ಬೇಗ ಹೋಗಿ ಫಸ್ಟ್ ಲೈನಲ್ಲಿ ನಿಂತ್ಕೊಂಡ್ಲು. ಸೊ ಭಾಳ ಬೋಲ್ಡ್ ಇದ್ದಾಳೆ ಅವಳು. ಹೋಗಿ ನಿಂತ್ಕೊಂಡು ವ್ಯಾನನ್ನು ಹತ್ತಿ ಸ್ಕೂಲಿಗೆ ಹೊರಟು ಹೋದ್ಲು. ಸೊ ವ್ಯಾನು ಡೋರ್ ಮುಂದೆ ಬರೋದ್ರಿಂದ ಭಾಳ ಹೆಲ್ಪ್ ಆಗ್ತೈತೆ ನಮಗೆಲ್ಲ, ಯಾಕಂತಂದ್ರೆ ಹುಡುಗಿಯರು ಭಾಳ ಕಷ್ಟ. ಸೊ ಅದಕ್ಕಾಗಿ ಭಾಳ ಹೆಲ್ಪ್ ಆಗ್ತೈತಿ. ಥ್ಯಾಂಕ್ಸ್ ಟು ಗುರುಕುಲ ಸ್ಕೂಲ್ ಅಂತ ಹೇಳ್ತಾ ಇದ್ದೀನಿ. ಸೊ ಮಗಳನ್ನು ಕಳಿಸಿದೆ ಸ್ಕೂಲಿಗೆ. ಮಗಳನ್ನು ಕಳಿಸಿ ಇವತ್ತಿಗೆ ಈ ಒಂದು ಮಿನಿ ಬ್ಲಾಗ್ ಮುಗಿಸ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ನಾನು ಸಹಿತ ನೆಕ್ಸ್ಟ್ ಕೆಲಸಗಳನ್ನು ಮಾಡ್ಕೋಬೇಕು. ಹೊರಗೇನಾದರೂ ಕೆಲಸ ಇದ್ರೆ ಹೋಗಬೇಕು, ಇಲ್ಲ ಅಂತಂದ್ರೆ ಇಲ್ಲೇ ಕೆಲಸಗಳನ್ನು ಮಾಡ್ಕೊಂಡು ಮತ್ತೆ ರೆಸ್ಟ್ ಮಾಡಿ. ಯಾಕಂದರೆ ಹುಷಾರಿನ್ನೂ ಆರಾಮಾಗಿಲ್ಲ ಅಂದರೆ ಭಾಳ ಸ್ವಲ್ಪ
ಕೆಮ್ಮು ನೆಗಡಿ ಸೀತಾ ಇರುತ್ತೆ. ಸಿಕ್ಕಾಪಟ್ಟೆ ಚಳಿ ಬಿಟ್ಬಿಟ್ಟೈತೆ ನಮ್ಮ ಕಡೆ. ಚಳಿ ಅಂದರೆ ಚಳಿ, ಸಿಕ್ಕಾಪಟ್ಟೆ ಚಳಿ. ಒಂದು ತಣ್ಣೀರೊಳಗೆ ಕೈ ಇಡಬೇಕಾದ್ರೆ ಭಾಳ ನನಗೂ ಆಗ್ತದೆ. ಸೊ ಮತ್ತೆ ಮಿನಿ ವ್ಲಾಗ್ನೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಸೊ ಹೀಗೆ ನನ್ನ ಚಾನಲನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ. ಯಾಕಂದ್ರೆ ನಿಮ್ಮ ಸಪೋರ್ಟ್ ನಂಗೆ ಭಾಳ ಅವಶ್ಯಕತೆ ಐತಿ. ಯಾಕಂದ್ರೆ ನನಗೂ ಸಹಿತ ಭಾಳ ನೀಡ್ ಐತಿ ಬಿಕಾಸ್ ಆಫ್ ಸಿಂಗಲ್ ವುಮನ್. ಸೊ ಅದಕ್ಕಾಗಿ ನಾನು ಸಹಿತ ಎಲ್ಲ ಮ್ಯಾನೇಜ್ ಮಾಡಬೇಕಾಗೈತಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿರಿ, ಹೀಗೆ ನನ್ನ ಚಾನಲನ್ನು ನೋಡ್ತಾ ಇರ್ರಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್ ಬಾಯ್. ಮತ್ತು ಶುಭೋದಯಲ್ಲಿ ಸಿಗ್ತೀನಿ, ಮತ್ತು ಶಾರ್ಟ್ಸಲ್ಲಿ ಸಿಗ್ತೀನಿ, ದೆನ್ ಮತ್ತು ಮಿನಿ ಲಾಗಲ್ಲಿ ಸಿಗ್ತೀನಿ. ಸೊ ಇವತ್ತಿಂದನೇ ಮಿನಿ ಲಾಗನ್ನು ಹಾಕ್ಬೇಕು ಅಂದ್ಕೊಂಡೇನಿ. ಸೊ ಎಲ್ಲರೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತಾ ಮತ್ತೆ ನಾಳಿನ ಒಂದು ಮಿನಿ ಬ್ಲಾಗಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ.